ಒಂದು ಆಘಾತಕಾರಿ ಸಂಗತಿ ಇವತ್ತು ಬೆಳಿಗ್ಗೆ ಗೊತ್ತಾಯಿತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು NCPಯ ಮುಖಂಡರಾಗಿರ್ತಕ್ಕಂಥ ಮತ್ತು NDA ಪಾರ್ಟ್ನರ್ ಆಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಒಂದು ಖಾಸಗಿ ವಿಮಾನ ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿದರು ಅನ್ನುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಹೀಗಾಗಿ ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬ ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ 136 ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ VBG ರಾಮ್ಜಿ ಅಂತಕ್ಕಂಥ ಮಸೂದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬಹುಶಃ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ, ಭಾಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿದಾವೆ. ಯಾವ 1980ರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು ಹೆಸರು. 3 ವರ್ಷ ಹೋದ ನಂತರ ಭಾಳಷ್ಟು ಬದಲಾವಣೆಗಳದು ಕಾನೂನಿನಲ್ಲಿ. ಹೀಗಾಗಿ ಅದಾದಮೇಲೆ 83ರಲ್ಲಿ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಬಂತು. ಅದಾದಮೇಲೆ 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತಿತ್ತು. ತಾವೆಲ್ಲ ಹೆಸರು ಕೇಳಿದಿರಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರುಗಳು. 93ರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ ಇದೇ ಕಾನೂನು. ಅದಾದಮೇಲೆ 99ರಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಆಯಿತು. 2005ರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದರು, ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದರು. ಯಾವಾಗ 2009ಕ್ಕೆ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು, ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದ್ರು ನರೇಗಾಕ್ಕೆ. ಮಹಾತ್ಮ ಗಾಂಧಿ ಅಂದರೆ ಮನ್ನರೇಗಾ ಅಂತ ಮಾಡಿದರು, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದರು. ಅಂದರೆ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ, ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನ ಇಡುವಂಥ ಪದ್ಧತಿ ಮೊದಲಿಂದ ಬಂದದಿದೆ. ಹೀಗಾಗಿ ಈಗ ಬದಲಾವಣೆ ಆಗಿರುವಂಥದ್ದಲ್ಲ. ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ, ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು, ಭಾಳ ಘೋರ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಒಂದು. ಎರಡನೇದು, ಬಡವರ ಹಕ್ಕನ್ನು ಕಿತ್ಕೊಂಡ್ರು, ಬಡವರಿಗೆ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಎರಡು. ಪಂಚಾಯಿತಿ ಹಕ್ಕುಗಳನ್ನು ಕಡಿಮೆ ಮಾಡಿರು ಅನ್ನುವಂಥದ್ದು ಮೂರು. ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು. ಈ ರೀತಿ ಆರೋಪ ಮಾಡ್ತಾ ಮಿಥ್ಯಾರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡಿದಾಗ ನೀವು ಯಾರೂ ಇದರ ಚರ್ಚೆನೇ ಮಾಡಲಿಲ್ಲ, ಓಡಿ ಹೋದ್ರಿ ಹೊರಗಡೆ. ನಿಮಗೆ ಏನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇತ್ತು, ಅದನ್ನು ಮಾಡಲಿಲ್ಲ. ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ, ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಾಯ್ತು ನಿಮಗೆ? ನಿಮ್ಮದೇ ಸರ್ಕಾರ, ಸಿದ್ದರಾಮಯ್ಯನವರೇ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ. ಅವಾಗ ನಿಮಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ? ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ, 30 ತಿಂಗಳಿಂದ ನೀವು 11 ತಿಂಗಳು ಮಾತ್ರ 5 kg ಮಾತ್ರ ಕೊಡ್ಲಿಕ್ಕೆ ನಿಮ್ಮ ಕಡೆಯಿಂದ ಆಗಿದೆ. 10 kg ಕೊಡ್ತು ಅಂತ ಹೇಳಿದ್ರಿ, 5 kg ಕೊಡ್ತಾ ಇದ್ರಿ. ಅದು 11 ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ, ಎಲ್ಲೂ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ. ಆ ಯೋಜನೆನೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೊಂಟ್ರಿ. ಆ ಇಂದಿರಾ ಕಿಟ್ಗೆ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ? ಈ ದೇಶದೊಳಗೆ ಹತ್ತತ್ರ 365 ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ. ಯೂನಿವರ್ಸಿಟಿಗಳಿಗೆ, ಗಾರ್ಡನ್ಗಳಿಗೆ, ರಸ್ತೆಗಳಿಗೆ, ಬ್ರಿಡ್ಜ್ಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಆಸ್ಪತ್ರೆಗಳಿಗೆ, ಸ್ಟೇಡಿಯಂಗಳಿಗೆ, ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು 365ಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ. ಈಗ ನಿಮ್ಗೆ ಹೆಸರು ನೆನಪಾಗ್ತಾ ಇದೆ. ಬಹುಶಃ ನನಗನ್ನಿಸ್ತದ ಮಹಾತ್ಮ ಗಾಂಧಿ ಅವ್ರಿಗೆ ಏನಾರ ಇದ್ದಿದ್ರೆ
ನಾವು ರಾಮನ ಹೆಸರು ಇಟ್ಟಿದ್ದನ್ನು ಅವ್ರು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವ್ರು ರಾಮನ ಭಕ್ತರು, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದವರು. ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾ ಇದ್ರು. ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸರು, ಇನ್ನೊಂದು ವಿಚಾರನೂ ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಯನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ, ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು. ಅದನ್ನು ಮಾಡಲಿಲ್ಲ. ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡ್ಬಿಟ್ರಿ. ಅದಷ್ಟ ಮಾಡಲಿಲ್ಲ. ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂಥ ಗಾಂಧಿ ಪರಿವಾರಕ್ಕೆ ಅವ್ರಿಗೆ ಏನೂ ಸಂಬಂಧ ಇಲ್ಲ, ಆದ್ರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ. ಹೀಗಾಗಿ ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ತಾ ಇದ್ರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು, ಬಡವರ ಹಕ್ಕು ಕಸ್ಕೊಂಡ್ರು. ನಿಮ್ಮ ಅವಧಿಯೊಳಗೆ ಒಂದು 100 ದಿನ ಮಾತ್ರ ಇತ್ತು ಉದ್ಯೋಗ ಖಾತ್ರಿ. ಈಗ ಅದನ್ನು ನಾವು 125 ದಿನ ಮಾಡಿದ್ವಿ. ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ 125 ರೂಪಾಯಿ ಮಾತ್ರ ಇತ್ತು. ನಾವು ಅದನ್ನ ಈಗ 370 ರೂಪಾಯಿ ಮಾಡಿದ್ವಿ. ಹತ್ತತ್ರ 200 ರೂಪಾಯಿ ಜಾಸ್ತಿ ಮಾಡಿದ್ವಿ, 370 ಮಾಡಿದ್ವಿ. ನಿಮ್ಮ ಅವಧಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ. ನಮಗೆ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು, ಇಲ್ಲ ನಿರುದ್ಯೋಗಿ ಭತ್ಯೆ ಕೊಡ್ಬೇಕು ಅನ್ನುವಂಥದ್ದನ್ನು ಮಾಡಿದೀವಿ. ಇನ್ನೊಂದು, ನೀವು 2-3 ತಿಂಗಳು ಬಿಟ್ಟು ಪೇಮೆಂಟ್ ಮಾಡ್ತಿದ್ರಿ. ನಾವೀಗ ಅದನ್ನ ಏನು ಮಾಡಿದೀವಿ, ಕೇವಲ ಒಂದು ವಾರದೊಳಗೆ ಪೇಮೆಂಟ್ ಮಾಡ್ಬೇಕಂತೇಳಿ ಕಾನೂನಿನೊಳಗೆ ನಾವು ಸೇರಿಸಿದೀವಿ. ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದ? ಈ ರೀತಿ ಜನರನ್ನ ದಿಶಾಬೂಲ್ ಮಾಡಿ ನಿಮ್ಮ ಹುಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇದೊಂದು ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಮ ವೈಫಲ್ಯವನ್ನ ಮರೆಮಾಚಲಿಕ್ಕೆ ಈ ರೀತಿಯಾದಂಥ ನಾಟಕವನ್ನ ತಾವೇನು ಮಾಡ್ತಾ ಇದ್ದೀರಿ, ಇದು ಭಾಳ ದಿವಸ ನಡೆಯುವುದಿಲ್ಲ. ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ, ಅಂದರೆ ಜನರ ಬಳಿಗೆ ಹೋಗ್ತೀವಿ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನೇನು ಹೊಸ ಬದಲಾವಣೆ ತಂದಿದ್ದೀವಿ. 100 ಇದ್ದಿದ್ದು 125 ದಿವಸ ಮಾಡಿದ್ದೀವಿ. 175 ಇದ್ದಿದ್ದು ನಮ್ಮ ಅಧಿಕಾರಕ್ಕೆ ಬಂದ ನಂತರ 370 ರೂಪಾಯಿ ದಿನಗೂಲಿ ಮಾಡಿದ್ದೀವಿ ಮತ್ತು ನಿರುದ್ಯೋಗಿ ಭತ್ಯೆ ಕೊಡ್ಬೇಕಂತ ಹೇಳಿದೀವಿ. ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂಥದ್ದು ಏನಂದ್ರೆ, ಅವ್ರಿಗೆ ನೋವಿರೋದು ಅದನ್ನ ಹೇಳ್ತಾ ಇಲ್ಲ. ಅವರು ನೋವಿರೋದೇನಂದ್ರೆ, ಉದ್ಯೋಗ ಖಾತ್ರಿಯನ್ನ ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು. ಅವರು ದಿನ ನಮಗೆ ಮೊಟ್ಟೆ ಕೊಡ್ತದ ಅಂತೇಳಿ. ಆದ್ರೆ ನಾವೀಗ ಅವ್ರ ಭ್ರಷ್ಟಾಚಾರವನ್ನ ನಿಲ್ಲಿಸಲಿಕ್ಕೆ ಏನೇನು ಬೇಕು ಈ ಕಾನೂನಿನಲ್ಲಿ ವ್ಯವಸ್ಥೆಯನ್ನು ಮಾಡಿದೀವಿ. ಯಾರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದಿನಗೂಲಿ ಕೊಡಬೇಕು. ಆದ್ರೆ ಇವರು ಅದನ್ನ ಮಷಿನರಿಯಿಂದ ಉಪಯೋಗ ಮಾಡಿ ಖರ್ಚಾಗ್ತಾ ಇದ್ರು. ಯಾರ್ಯಾರ್ದು ಹೆಸರಲ್ಲೇ ಖರ್ಚಾಗ್ತಾ ಇದ್ರು. ರಾಜಕಾರಣಿಗಳ ಹೆಸರಲ್ಲೇ, ಸರ್ಕಾರಿ ನೌಕರಿ ಮಾಡೋರ ಹೆಸರಲ್ಲೇ, ಶಾಲೆಗೆ ಹೋಗುವಂತ ಮಕ್ಕಳ ಹೆಸರಲ್ಲೇ, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರ ಹೆಸರಲ್ಲೇ, ಸತ್ತು ಸ್ವರ್ಗ ಸೇರಿದಂಥವ್ರ ಹೆಸರಲ್ಲೇ ಈ ರೀತಿ ದುಡ್ಡನ್ನ ಅಪವ್ಯಯ ಮಾಡ್ತಾ ಇದ್ರು. ಹೀಗಾಗಿ ಅದನ್ನು ನಿಲ್ಲಿಸುವಂತ AI ತಂತ್ರಜ್ಞಾನ ಉಪಯೋಗ ಮಾಡ್ತಿದೀವಿ ಮತ್ತು ಗತಿಶಕ್ತಿ ಜೊತೆ ಇದನ್ನು ಜೋಡಿಸಿದೀವಿ. ಅಂದ್ರೆ ಓವರ್ಲ್ಯಾಪ್ ಆಗುವಂಗಿಲ್ಲ ಎಲ್ಲೂ ಕೆಲಸಗಳು. ಅದು ಜಿಲ್ಲಾ ಪಂಚಾಯತಿಯಿಂದನೂ ಅದೇ ರಸ್ತೆ ಆಯಿತು, ಉದ್ಯೋಗ ಖಾತ್ರಿಯಿಂದನೂ ಅದೇ ರಸ್ತೆ ಆಯಿತು, ಅಥವಾ ಇನ್ಯಾವುದೋ ಯೋಜನೆಯಿಂದ ಅದೇ ರಸ್ತೆ ಆಯಿತು. ಓವರ್ಲ್ಯಾಪ್ ಆಗದಂತೆ, ಅಂದ್ರೆ ಮರು ಕೆಲಸ ಇನ್ನೊಂದು ಇಲಾಖೆಯಿಂದ ಆಗದಂತೆ ಗತಿಶಕ್ತಿ ಜೊತೆ ಜೋಡಿಸಿದ್ರಿಂದ ಅವರಿಗೆ ನೋವಾಗ್ಯದ. ಮತ್ತು ಇದು ಯಾವ ಭ್ರಷ್ಟಾಚಾರ ಮಾಡಲಿಕ್ಕೆ ನಾವೇನು ಅವಕಾಶ ಕೊಡೋದಿಲ್ಲ ಅಂತ ಗೊತ್ತಾಗ್ಯದ. ಅದರಿಂದ ಅವ್ರಿಗೆ ನೋವಾಗ್ಯದ. ಮತ್ತು ಇಲ್ಲಿ ತನಕ ನಾವು 10% ಮಾತ್ರ ರಾಜ್ಯ ಸರ್ಕಾರ ತುಂಬಬೇಕಂತ ಹೇಳ್ತಾ ಇದ್ದೀವಿ. ಈ ಯೋಜನೆಗೆ ಇನ್ನು ಮುಂದಿನ ದಿನಗಳಲ್ಲಿ 40% ರಾಜ್ಯ ಸರ್ಕಾರ ಸೇರಿರ್ತದ, 60% ಕೇಂದ್ರ ಸರ್ಕಾರ ಸೇರಿರ್ತದ ಅನ್ನುವಂಥದ್ದು ಕೂಡ ಅವ್ರಿಗೆ ನೋವಾಗಿದೆ. ಯಾಕಂದ್ರೆ ಸರ್ಕಾರ ಇವತ್ತು ಗತಿಗೆಟ್ಟೋಗಿದೆ, ಆರ್ಥಿಕವಾಗಿ ದಿಕ್ಕೆಟ್ಟೋಗಿದೆ. ಹೀಗಾಗಿ ಅವರಿಗೆ 40% ಕೂಡ ದುಡ್ಡು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಕರ್ನಾಟಕ ಸೌಹಾರ್ದತೆಗೆ ಹೆಸರಾದಂಥ ನಾಡು. ನೀವು ಕೇವಲ ಈ ಯೋಜನೆಯನ್ನ ವಿರೋಧ ಮಾಡಲಿಕ್ಕೆ ವಿಧಾನಸಭಾ ಅಧಿವೇಶನ ಕರೀತಾ ಇದ್ದೀರಿ. ಯಾವ ರೀತಿ ಪಶ್ಚಿಮ ಬಂಗಾಳದ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಯನ್ನ ಬಳಸಿಕೊಳ್ಳಲು ಸಂಪೂರ್ಣ ವಿಫಲ ಆಗಿದೆ, ಅದೇ ದಿಕ್ಕಿನೊಳಗೆ ನೀವು ಕೂಡ ಹೊರಟಿದ್ದೀರಿ. ಈ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷಕ್ಕಿಳಿಯೋದ್ರಿಂದ ರಾಜ್ಯದ ಜನರಿಗೆ ಇದರಿಂದ ಅನ್ಯಾಯ ಆಗ್ತದ. ದಯವಿಟ್ಟು ಈ ರೀತಿ ಸಂಘರ್ಷ ಮಾಡೋದು ಬಿಟ್ಟು ನೀವು ಕೊಟ್ಟಂತ ಯೋಜನೆಗಳನ್ನ ಸದ್ಬಳಕೆ ಮಾಡ್ಕೋಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ನಾವು ಕೂಡ ಇಷ್ಟಕ್ಕೆ ಬಿಡೋದಿಲ್ಲ. ನೀವು ಹೆಂಗ್ ಜನರ ಬಳಿಗೆ ಹೋಗ್ತೀವಿ ಅಂತ ಹೇಳ್ತೀರಿ, ನಾವು ಕೂಡ ಜನರ ಬಳಿಗೆ ಹೋಗ್ತೀವಿ. ಒಳ್ಳೆಯ ಅಂಶಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಜಿಲ್ಲೆಯ ಜನರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಯಾವುದೇ ಒಂದು ಕೆಲಸ ಹೊಸ ತಗೋಬೇಕಂದ್ರೆ ಅದನ್ನ ಅಧ್ಯಯನ ಮಾಡ್ಬೇಕಾಗ್ತದ, ಪರಿಶೀಲನೆ ಮಾಡ್ಬೇಕಾಗ್ತದ. ಸಮಿತಿಗಳು, ಸ್ಟ್ಯಾಂಡಿಂಗ್ ಕಮಿಟಿ ಇದಾವ. ಸ್ಟ್ಯಾಂಡಿಂಗ್ ಕಮಿಟಿಯಾಗಿ ನಾವು ಚರ್ಚೆ ಮಾಡ್ತೀವಿ ಮತ್ತು ಅದಾದ ಮೇಲೆ ಪಾರ್ಲಿಮೆಂಟಿಗೆ ಬರ್ತದ. ಏಕಾಏಕಿ ಬಂದ್ ಕೂಡಲೇ ಆಗೋದಿಲ್ಲ. ಈಗೂ ಕೂಡ ನಾವು ಕಳೆದ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಪಾಸ್ ಮಾಡಿದ್ರು ಕೂಡ ತಕ್ಷಣ ಜಾರಿಗೆ ಬರೋದಿಲ್ಲ. 6 ತಿಂಗಳ ಅವಕಾಶ ಕೊಟ್ಟಿದ್ದೀವಿ. ಯಾವ ಹಿಂದಿನ ಯೋಜನೆ ಇತ್ತು ಆ ಹಿಂದಿನ ಯೋಜನೆಯನ್ನ ಮುಂದುವರಿಸಲಿಕ್ಕೆ 6 ತಿಂಗಳ ಅವಕಾಶ ಕೊಟ್ಟಿದ್ದೀವಿ.
ಅದೆಲ್ಲ ಒಂದು ಟ್ರ್ಯಾಕ್ ಮೇಲೆ ಬಂದ ಮೇಲೆ 6 ತಿಂಗಳ ನಂತರ ಈ ಯೋಜನೆ ಜಾರಿಗೆ ಬರ್ತದೆ, ತಕ್ಷಣಕ್ಕೆ ಯಾವುದೂ ಬರುವುದಿಲ್ಲ. ನಂಬರ್ 1. ನಂಬರ್ 2, ನಾವು ಉದ್ದೇಶಪೂರ್ವಕ ರಾಮನ ಹೆಸರನ್ನ ಇಡಲಿಲ್ಲ. 2047 ಈ ದೇಶ ಸ್ವಾತಂತ್ರ್ಯ ಸಿಕ್ಕು 100 ವರ್ಷ ಆಗ್ತದೆ. ನಾವು ಭಾರತ ವಿಕಸಿತ ಆಗ್ಬೇಕನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತೀವಿ. ಹೀಗಾಗಿ ವಿಕಸಿತ ಭಾರತದ ಕಲ್ಪನೆಯನ್ನ ಕೊಡುವಂಥ ಅಂಶಗಳನ್ನು ಇದರಲ್ಲಿ ಸೇರಿಸಿರೋದ್ರಿಂದ ಅದಕ್ಕೆ ವಿಕಸಿತ ಭಾರತ ಅಂತ ಹೇಳಿದ್ವಿ. ಅದಕ್ಕೆ ವಿಬಿ ಬಂತು. ಅದಕ್ಕೆ ಇನ್ನೊಂದು ಏನು ಹೇಳಿದೀವಿ, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿದೀವಿ. ಆ ಗ್ಯಾರಂಟಿಗೆ ಜಿ ಬಂತು, ರೋಜ್ಗಾರ್ಗೆ ಆರ್ ಬಂತು, ಆಜೀವಿಕಾಗೆ ಎ ಬಂತು, ಮಿಷನ್ಗೆ ಎಂ ಬಂತು, ಗ್ರಾಮೀಣಿಗೆ ಜಿ ಬಂತು. ಹೀಗಾಗಿ ಆ ಒಂದೊಂದು ಅಕ್ಷರಗಳನ್ನು ನಾವು ತೆಗೆದಾಗ ಸಹಜವಾಗಿ ನಿಕ್ನೇಮ್ ಆಗ್ತದೆ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗಿಬಿಟ್ಟದ, ರಾಮ ಬಂದ್ ಕೂಡಲೇ ಬೆಂಕಿ ಎತ್ತಿಬಿಟ್ಟದ. ಅವ್ರಿಗೆ ಬೇರೆ ಏನಿಲ್ಲ. ಯಾವಾಗ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದ ರಾಮ ಅಂತ ಹೇಳಿದೀವಿ, ಅದು ಬೆಂಕಿ ಎತ್ತಿಬಿಟ್ಟದ. ನಾವೇನು ರಾಮ ಅಂತ ಇಡ್ಬೇಕಂತಿಲ್ಲ. ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಹೇಳಿದೀವಿ. ಹೀಗಾಗಿ ಅದರ ನಿಕ್ನೇಮ್ ಜಿ ರಾಮ್ ಜಿ ಬಂತದು. ಅದಕ್ಕೆ ಅವ್ರಿಗೆ ಬೆಂಕಿ ಎತ್ತಿಬಿಟ್ಟದ. ನಾನು ಕೇಳ್ತೀನಿ, ಈ ಅಂಶದಲ್ಲಿ, ಈ ಕಾನೂನಿನಲ್ಲಿ ಯಾವ ಒಳ್ಳೆಯ ಅಂಶಗಳನ್ನು ಸೇರಿಸಿದೀವಿ ಅದ್ರ ಬಗ್ಗೆ ನೀವು ಬಹಿರಂಗವಾಗಿ ಚರ್ಚೆಗೆ ಬೇಡ್ರಿ. ಒಂದೇ ವೇದಿಕೆ ಮೇಲೆ ನಾವು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದೀವಿ. ಅದಕ್ಕೆ ಪಾರ್ಲಿಮೆಂಟ್ ಇತ್ತು ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ, ಅದನ್ನ ದುರುಪಯೋಗ ಪಡಿಸ್ಕೊಂಡ್ರಿ. ಯಾವತ್ತೂ ನೀವು ಅಲ್ಲಿ ಕುಂತು ಚರ್ಚೆ ಮಾಡಲಿಲ್ಲ. ಅದನ್ನ ಬಂದು ಈಗ ಜನರಿಗೆ 101 ಸುಳ್ಳನ್ನ 100 ಬಾರಿ ಹೇಳೋದ್ರ ಮುಖಾಂತರ ಅದು ಸತ್ಯ ಅಂತ ಏನು ಸಾಧನೆ ಮಾಡಿಕೊಂಡಿದ್ದೀರಿ, ಅದನ್ನ ತಡೆಯುವಂತ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ನಾವು ಜನರ ಬಳಿಗೆ ಹೋಗ್ತೀವಿ. ಸಹಜವಾಗಿ ನಾನು ಅದನ್ನ ನಿಮ್ಗೆ ಉದಾಹರಣೆ ಕೊಟ್ಲ. 19 ಅಲ್ಲ, ನಾನ್ ನೋಡ್ರಿ, ಇವತ್ತು ಹೆಸರು ನಾವು ಬದಲು ಮಾಡಿದ್ದಲ್ಲ. ಜವಾಹರ್ ರೋಜ್ಗಾರ್ ಯೋಜನೆ ಇತ್ತು, ಯಾರು ಬದಲು ಮಾಡ್ರು? ಕೂಲಿಗಾಗಿ ಅರೆ, ಯಾವಾಗ ಮಸೂದೆಗಳ ಅಂಶ ಸೇರ್ಪಡೆ ಆಗ್ತಾವ, ಆ ಕಾಲಕ್ಕೆ ತಕ್ಕಂಗ ಮಸೂದೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡ್ತಕ್ಕಂಥ ಹೆಸರು ಸಹಜವಾಗಿ ಮ್ಯಾಲ್ ಬರ್ತದ. ನೀವು ಯಾವುದೋ ಒಂದು ಕಾದಂಬರಿ ಬರೀತಾರೆ ಅಂತ ಇಟ್ಕೊಡ್ರಿ, ಆ ಕಾದಂಬರಿಯ ಒಟ್ಟು ಹೂರ್ನ ಎದ್ರೊಳಗೆ ಬರ್ತದ? ಟೈಟಲ್ದಾಗ ಬರ್ತದ. ಹೀಗಾಗಿ ಯಾವುದೇ ಮಸೂದೆಯೊಳಗ ಏನೇನು ಅಂಶಗಳು ಸೇರ್ತಾವ ಆ ಟೈಟಲ್ ಹೆಸರು ಅಲ್ಲಿ ಬರ್ತದ. ಬಂದಾಗ ಈ ಹೆಸರು ಬಂದದ. ಬೆಳ್ಳೆನವ ಅಂತ ಹೇಳ್ತಾರಲ್ಲ, ಹಂಗ ಮೊಸರಿನ್ಯಾಗ ಕಲ್ಲು ಹುಡ್ಕು ಕೆಲಸ ಚಾಲು ಆಗೈತೆ. ಅವ್ರು ಮೊಸರಿನ್ಯಾಗ ಕಲ್ಲು ಬರ್ತದ. ಎಮ್ಮೆ ಹಾಲು ಕೊಟ್ಟ ಮೇಲೆ ಮೊಸರಿನ್ಯಾಗ ಕಲ್ಲು ಬರೋದು ಸಾಧ್ಯ ಇಲ್ಲ, ಅದು ಭೂಮಿಯಾಗ ಬೆಳೆದಿಲ್ಲ. ಹೀಗಾಗಿ ಒಲ್ಲದ ಗಂಡಿಗೆ ಮೊಸರಿನ್ಯಾಗ ಕಲ್ಲು ಬಂದದ. ಹಿಂಗಾಗಿ ಅವ್ರು ತಪ್ಪು ಹೇಳ್ಕೊತ ಹೊಂಟಿದಾರ. ಅಲ್ಲಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿಲ್ಲ, ಕಾನೂನಿನಲ್ಲಿ ಯಾವ್ಯಾವ ಅಂಶಗಳು ಸೇರ್ತಾವ ಅದರ ಪ್ರತಿನಿಧಿತ್ವ ಎದ್ರೊಳಗೆ ಬರ್ತದ ಅಂದ್ರೆ ಹೆಸರಿನೊಳಗೆ ಬರ್ತದ. ಹೀಗಾಗಿ ಅಲ್ಲಲ್ಲ, ಹೌದು, ಗ್ರಾಮ ರಾಜ್ಯದಲ್ಲಿ ರಾಮರಾಜ್ಯ ಕಾಂತನ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವರು. ಅರೆ, ನಾನು ಅದನ್ನ ಹೇಳ್ತಾ ಇದ್ದಿಲ್ಲ, ಗ್ರಾಮ ರಾಜ್ಯದಿಂದ ನಾನು ಅದನ್ನ ಹೇಳ್ತಾ ಇದ್ದಿಲ್ಲ, ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಕಾಂತು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರು. ಮಹಾತ್ಮ ಗಾಂಧಿ ಅವರ ರಾಮನ ಹೆಸರು ಹೇಳ್ತಾಗ ಉಳಿದವ್ರು ಯಾಕೆ ಅದನ್ನ ಬೇಜಾರು ಮಾಡ್ಕೋತಾರ ಅಂತ ನಾ ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಪ್ರಶ್ನೆ ಅದಲ್ರಿ. ಮಹಾತ್ಮ ಗಾಂಧಿ ಅವರ ರಾಮನ ಒಪ್ಪಿಕೊಂಡದಾರ, ಗ್ರಾಮದಿಂದ ರಾಮರಾಜ್ಯ ಅಂತ ಹೇಳಿದಾರ. ನಾನು ಅದನ್ನ ಹೇಳಿದಿಲ್ಲ ಪ್ರಾರಂಭದಾಗ. ಬಹುಶಃ ಮಹಾತ್ಮ ಗಾಂಧಿ ಅವ್ರು ಇದ್ರ, ನೀವ್ ಯಾರೇ ಪತ್ರಕರ್ತರವ್ರ ಪ್ರಶ್ನೆ ಕೇಳಿದ್ರ ಅದನ್ನ ನಾನು ಸ್ವಾಗತ ಮಾಡ್ತಿದ್ರ ಅವ್ರು ಅಂತ ಹೇಳಿದ್ದೇನೆ. ಅಲ್ಲ, ಅದು ಆಧಾರ ಅದಲ್ಲ. ಯಾಕೆ ಆಧಾರ? ಅದಕ್ಕೆ ಅಲ್ಲ ಹೈಪೋಥೆಟಿಕ್ ಅಲ್ಲ. ಆಧಾರ ಏನದ ಅಂದ್ರ ಮಹಾತ್ಮ ಗಾಂಧಿ ಅವರು ರಾಮನನ್ನ ಒಬ್ಬ ಆದರ್ಶ ಪುರುಷ ಅಂತ ನಂಬಿದ್ರು ಅನ್ನುವಂತ ಕಾರಣದಿಂದ ಅದನ್ನ ಹೇಳ್ತಾ ಇದ್ದೀವಿ. ಪ್ರಶ್ನೆ ಅದಲ್ರಿ. ನಂದೇನು ಮಹಾತ್ಮ ಗಾಂಧಿ ಅವ್ರು ನಡೆದು ಬಂದಂತ ಹಾದಿ ಮೇಲೆ ಹಿಂಗ ಆಗ್ಬಹುದು ಹೇಳ್ತೀರಿ ಇಲ್ಲ ನೀವು? ಹಂಗೆ ಇದೆ. ವಿರೋಧಿ ಅಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ನಾವು ಪ್ರೀತಿ ಮಾಡಿದಷ್ಟು ಕಾಂಗ್ರೆಸ್ನವ್ರು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾತ್ಮ ಗಾಂಧಿಯ ಆಚಾರ ವಿಚಾರಗಳನ್ನ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತ ಮೊದಲನೇ ಸರ್ಕಾರ ನಮ್ದು. ಅರೆ, ಹೆಸರಿನೊಳಗೆ ಏನಿಲ್ರಿ ಇದು. ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ಅವ್ರು ಹೆಸರು ಇಟ್ಕೊಂಡು ಹೊಂಟಾರ ಅಷ್ಟ. ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರ ನಮ್ದು 90% ನಾವು ಕೊಡ್ತಿದ್ದೀವಿ, 10% ಅಷ್ಟ ಅವ್ರದ್ದಿತ್ತು ಕಾಂಟ್ರಿಬ್ಯೂಷನ್. ಯಾವಾಗ ಇವ್ರು ಈ ರೀತಿ ಭ್ರಷ್ಟಾಚಾರ ಅದ್ರ ಮೇಲೆ ಕಂಟ್ರೋಲ್ ಇಲ್ದಂಗೆ ಮಾಡ್ರು, ಅವಾಗ ನಾವು ಹೇಳಿದ್ವಿ ನಿಮ್ದು ಶೇರ್ ಇದ್ರೆ ಒಂದ್ ಸ್ವಲ್ಪ ಬಿಗಿ ಇರ್ತದ ಅಂತೇಳಿ ಈಗ 40% ಶೇರ್ ಏನ್ ಮಾಡಿದೀವಿ, ನೋವು ಆದದ ಅವ್ರಿಗೆ. ಆಮೇಲೆ ಎರಡನೇದ್ದು, ನಾವು ಗತಿಶಕ್ತಿ ಯೋಜನೆ ಕೆಳಗಡೆ ಇದನ್ನ AI ತಂತ್ರಜ್ಞಾನದ ಮೂಲಕ ಅಲ್ಲಿ ತಂಬ್ ಇಂಪ್ರೆಷನ್ ಕೊಡ್ಬೇಕಾಗ್ತದೆ ಕೆಲ್ಸಕ್ಕೆ ಹೋದವರು. ಮತ್ತು ಲೊಕೇಶನ್ 3 ಸಲ ಕೊಡ್ಬೇಕು. ಲೊಕೇಶನ್ ಎಲ್ಲ ನಾವು ಸರ್ಚ್ ಮಾಡ್ತೀವಿ. ಅಸೆಟ್ ನಿರ್ಮಾಣ ಆಗ್ಬೇಕಂತ ಹೇಳಿದೀವಿ. ದುಡ್ಡು ಖರ್ಚಾದ್ಮೇಲೆ ಆಸ್ತಿ ನಿರ್ಮಾಣ ಆಗ್ಬೇಕಲ್ಲ. ನೀವು ಅದೇ ಕಲ್ಲು ಹೊಸ ಬಿಲ್ಲು ಅಂದ್ರೆ ಅದನ್ನ ಎಲ್ಲಿ ತಡೆದಿವಿ, ಅದನ್ನೂ ಆಗ್ಯದ ಅವ್ರಿಗೆ. ಅದನ್ನ ಹೇಳಕ್ ಆಗುದಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ
ಮಹಾತ್ಮ ಗಾಂಧಿ ಅಂತ ಹೇಳ್ತಿದಾರೆ. ನಾ ಅದಕ್ಕೆ ಕೇಳ್ತೀನಿ, ನಿಮ್ ಸರ್ಕಾರ ಬಂದ್ಮೇಲೆ ಇಂದಿರಾ ಕ್ಯಾಂಟೀನ್ಗೆ ಮಹಾತ್ಮ ಕ್ಯಾಂಟೀನ್ ಯಾಕೆ ಅನ್ಲಿಲ್ಲ ನೀವು? ಈ ಇಂದಿರಾ ಕಿಟ್ ಮಾಡಕ್ ಹೊಂಟಿದ್ರಿ, ಅದಕ್ಕೆ ಯಾಕೆ ನೀವು ಮಹಾತ್ಮ ಕಿಟ್ ಅನ್ಲಿಲ್ಲ? ನಮ್ಮನ್ನ ಪ್ರಶ್ನೆ ಮಾಡ್ತಿರಲ್ಲ. ನಿಮ್ ಸರ್ಕಾರ ಬಂದ್ಮೇಲೆ 2 ಇಟ್ಟಿರಲ್ಲ. ದೇಶದೊಳಗೆ 365ಕ್ಕಿಂತ ಹೆಚ್ಚು ಸಂಸ್ಥೆಯೊಳಗೆ ನೀವು ಹೆಸರಿಟ್ಟಿರಿ. ಒಂದ್ ಕಡೆ ಅವಾಗ ಗಾಂಧಿ ನೆನಪಾಯ್ತು ನಿಮ್ಗ, ಈಗ ಯಾಕೆ ಹೇಳ್ತಾ ಇದ್ರಿ? ಅಂದ್ರ ಇದು ಮೊಸಳೆ ಕಣ್ಣೀರದ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ. ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯನ್ನ ನಿಜವಾಗಿ ಸಾಕಾರ ಮಾಡ್ತಕ್ಕಂಥದ್ದು ಯಾರ್ದಾರ? ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದದ. ನಾವು ಬಡತನ ರೇಖೆಗಿಂತ ಮೇಲೆತ್ತು ಅಂತ ಹೇಳಿದ್ರು ಅವರು, ಗರೀಬಿ ಹಟಾವ್ ಅಂತ ಹೇಳಿದ್ರು. ಬಡತನ ಹೆಚ್ಚಾಯ್ತು, ಕಡಿಮೆ ಆಗ್ಲಿಲ್ಲ. 25% ಬಡತನ ರೇಖೆಯಿಂದ ಜನರನ್ನ ನಾವು ಇತ್ತೀಚೆಗೆ ಹೊರಗೆ ತಂದಿದ್ದೀವಿ. ಎಕನಾಮಿಕ್ ಸರ್ವೆ ಹೇಳಿದ, ನೀವು ಓದಿದಿರಿ, ಎಲ್ಲ ನೀವೇ ರಿಪೋರ್ಟ್ ಮಾಡಿದಿರಿ. ಯಾಕಾಗ್ಲಿಲ್ಲ ಅವ್ರಿಗೆ? ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ್ ಕಲ್ಪನೆ ಜಾರಿಗೆ ತಂದವ್ರು ನಾವು ಅದೀವಿ. ಇಷ್ಟು ವರ್ಷ ಯಾಕೆ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ? ಈ ರೀತಿ ಮಹಾತ್ಮ ಗಾಂಧೀಜಿನ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಳಕ್ ಅವ್ರು ಪ್ರಯತ್ನ ಮಾಡ್ತಾ ಇದಾರೆ. ಮಹಾತ್ಮ ಗಾಂಧಿ ವಿಚಾರಗಳನ್ನ ಜಾರಿಗೆ ತರುವಂತ ಪ್ರಯತ್ನ ನಮ್ಮ ಪಾರ್ಟಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ. ಆದ್ರೆ ನೀವು ಇದನ್ನ ಮಾಡಿದಕ್ಕಾಗಿ ಇಡಾತಿರಲ್ಲ, ನಿಮ್ದೇನಿದು? ನಾವು ಕಾನೂನು ಮಾಡಿದ್ವು ಅಂತ ನೀವು ಇಡಾತಿರಿ, ಹಂಗಾರೆ ನಿಮ್ಗೆ ಯಾಕೆ ನೆನಪಾಗ್ಲಿ ಇಡುದು ಸರ್? ನಿಮ್ಗಂದ್ರೆ ಒಳ್ಳೆ ಉದ್ದೇಶ ಇತ್ತಂದ್ರ ನೀವು ಎಷ್ಟು ವರ್ಷ ಆಯ್ತು ಅಧಿಕಾರದಾಗಿದ್ದು? ನೀವ್ ಯಾಕೆ ಇಡ್ಲಿಲ್ಲ? ಅಂದ್ರೆ ದ್ವೇಷ ರಾಜಕಾರಣ ಮಾಡಕ್ ಹೊಂಟ್ರಿ ನೀವು. ಒಕ್ಕೂಟ ವ್ಯವಸ್ಥೆ ಒಳಗ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಯಾವಾಗ ಪ್ರತಿಭಟನೆ ಮಾಡ್ತೀರಿ, ಅದರ ಪರಿಣಾಮ ನೇರವಾಗಿ ಜನರ ಮೇಲೆ ಆಗ್ತದ. ಈಗ ಪಶ್ಚಿಮ ಬಂಗಾಳದಾಗ ಕಿಸಾನ್ ಸಮ್ಮಾನ್ ನಿಧಿ ನಾ ಜಾರಿಗೆ ತರೋದಿಲ್ಲ, ನನಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು ಅವ್ರು. ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರ ಯೋಜನೆ, ನುಕ್ಸಾನ್ ಯಾರಿಗಾಯ್ತು? ಜನರಿಗಾಯ್ತು. ಇವತ್ತು ನೀವು ಒಕ್ಕೂಟ ವ್ಯವಸ್ಥೆ ಒಳಗೆ ಅದಿರಿ ಅನ್ನೋದು ನೆನಪಿಟ್ಕೊಂಡು ಕೆಲಸ ಮಾಡ್ಬೇಕಲ್ಲ. ನೀವು ವಿಧಾನಮಂಡಲ ಅಧಿವೇಶನ ಕರೆದು ನೀವು ಪ್ರತಿಭಟನೆ ಮಾಡಕ್ ಹೊಂಟಿದ್ರಿ. ರಾಜ್ಯಪಾಲರ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಕ್ ಹೊಂಟಿದ್ರಿ. ಸಾಧ್ಯದ ಅದು? ಬಿಜೆಪಿ ಇಲ್ಲ, ಆರೋಪ ಉಲ್ಟಾ ಅದ. ಬಿಜೆಪಿ ಇತರ ಸರ್ಕಾರಗಳು ಎಲ್ಲಿದಾವ, ನಮ್ಮ ಹೆಸರು ಕೆಡಿಸ್ಲಿಕ್ಕೆ ಅವ್ರು ದುರುಪಯೋಗ ತಗೋತಾ ಇದಾರೆ. ಗವರ್ನರ್ ಹೌದು ಪ್ರಶ್ನೆ ಇಲ್ಲ. ಅವ್ರ ಪಕ್ಷಾತೀತ ಅವ್ರು ನೋಡ್ರಿ. ಪಕ್ಷದ ಸಾಮಾನ್ಯ ಸದಸ್ಯತ್ವಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವ್ರು ರಾಜೀನಾಮೆ ಕೊಟ್ಟ ಇಲ್ಲಿ ರಾಜ್ಯಪಾಲರಾಗಿದ್ದಾರೆ. ಹಾ, ಟೆಕ್ನಿಕಲ್ ಅಲ್ಲ, ಕೆಲಸನೂ ಸರಿಯಾಗಿ ಮಾಡ್ತಾ ಇದಾರೆ. ಹಾ ಹೌದು, ನಿನ್ನೆ ಅವರು ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡ್ರಲ್ಲ, ಅವ್ರೇನು ಬಿಜೆಪಿ ಪಕ್ಷದ ಹೇಳ್ರ? ಏನ್ ಮಾಡಿದ್ರು ನೋಡ್ರಿ. ಯಾವಾಗ ನೀವು ಹೌದು ಯಾಕೆ ಹೋದ್ರು? ಅವ್ರು ಕರೆದು ಹೇಳಿದ್ರು ಸಂಘರ್ಷಕ್ಕಿಡಿಯುವಂತ ವಿಚಾರಗಳು ಇದ್ರಾಗದಾವ, ಇದನ್ನ ತೆಗಿರಿ ಅಂತ ಹೇಳಿದ್ರು. ತೆಗಿಲಿಲ್ಲ ಅವರು. ತೆಗಿಲಿಲ್ಲ ಅಂದ್ಮೇಲೆ ಸದನಕ್ಕೆ ಗೌರವ ಕೊಡುವಂತ ರೀತಿಯೊಳಗ ಮೊದಲನೇ ಸಾಲ ಕೊನೆಯ ಸಾಲ ಹೋದ್ರು, ಸದನಕ್ಕೆ ಗೌರವ ಕೊಟ್ಟು ಹೋದ್ರು. ನೀವು ಈ ರೀತಿ ಉದ್ದಟತನ ಮಾಡಿ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೊಂಟಿದ್ರಲ್ಲ, ನಿಮ್ದೇನಿದು? ಸರ್ಕಾರನ ನೇರವಾಗಿ ಗುಂಡಾಗಿರಿಗೆ ಇಳ್ತದ? ಇದು ಒಳ್ಳೆ ಬೆಳವಣಿಗೆ ಅಲ್ಲಲ್ಲ. ನನ್ನ ಸುಂದರವಾದ ಪುಟ್ಟಿ, ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.